ಸಿ.ಎಂ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ ನಿಮಗೆ. ಕಾರವಾರದ ಒಂದು ಟೆಂಪಲಿಗೆ ಹೋಗಿದ್ರು, ದೇವಸ್ಥಾನಕ್ಕೆ. ಸೊ ಅಲ್ಲಿ ಅವ್ರಿಗೊಂದು ಮುನ್ಸೂಚನೆ ಸಿಗ್ತಾ ಅಂತ. ಈ ದೇವಸ್ಥಾನಗಳಿಗೆ ಹೋದಾಗ ಹೂವು ಬೀಳೋದು ಅಂತಾರೆ. ಬಲಗಡೆ ಹೂವು ಕೊಟ್ಟರೆ ಅದು ಆಶೀರ್ವಾದ, ದೇವರಿಂದ ಸಿಕ್ಕಂತಹ ಆಶೀರ್ವಾದ ಅನ್ನೋದು ಒಂದು ಆಸ್ತಿಕರ ನಂಬಿಕೆ. ನೋಡಿ, ಇದು ನಂಬಿಕೆ ವಿಚಾರ. ಹೀಗಾಗಿ ನಾವು ಮೊದಲೇ ಹೇಳ್ತಾ ಇದ್ದೀವಿ, ನಂಬೋರಿಗೆ ಇದೊಂದು ಪಾಸಿಟಿವ್ ಸೂಚನೆ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಒಂದು ದೇವಸ್ಥಾನ ಇದೆ. ವಿಶೇಷ ಪೂಜೆ ಸಲ್ಲಿಸಬೇಕಾದ್ರೆ ಬಲಗಡೆ ಪ್ರಸಾದ ಬಿತ್ತು. ಸೊ ಅವರ ಮನೋಕಾಮನೆ ಅವ್ರು ಸಿ.ಎಂ ಆಗಲಿ ಅನ್ನೋದನ್ನ ಏನಾದರೂ ಕೇಳ್ಕೊಂಡಾಗ ಅವ್ರಿಗೆ ಆಗ ಆಶೀರ್ವಾದ ಹಿಂಗೆ ಮಾಡ್ತಾ ದೇವರು ಅನ್ನೋದು ಒಂದು ಚರ್ಚೆ ಆಗ್ತಾರೋ ವಿಚಾರ. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಗಣಪತಿಯ ಬಲಭಾಗದಿಂದ ಹೂವು ಬೀಳುತ್ತೆ. ಯಾವಾಗಲೂ ಇವಾಗ ನಾವೇ ದೇವಸ್ಥಾನಕ್ಕೆ ಹೋದರೂ ಬಲಗಡೆಯಿಂದ ಹೂವು ಬಿತ್ತು ಅಥವಾ ಹೂವು ಬಿತ್ತು ಅಂದ್ರೆ ಅದೊಂದು ಒಳ್ಳೆ ಮುನ್ಸೂಚನೆ ಅಂತ ಅರ್ಥ. ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ದೊಡ್ಡ ಮಹತ್ವಾಕಾಂಕ್ಷೆ ಇದೆ. ಆ ಮಹತ್ವಾಕಾಂಕ್ಷೆಗೆ ದೇವರ ಆಶೀರ್ವಾದ ಇದೆ ಅಂತನಾ ಇದು? ಹಿಂಗೊಂದು ವ್ಯಾಖ್ಯಾನಗಳು ಆಸ್ತಿಕ ವರ್ಗದಲ್ಲಿ ಶುರುವಾಗಿದೆ. ರಾಜ್ಯದ ಜನತೆಗೆ ಎಲ್ಲಾ ರೀತಿಯಿಂದ ಸೇವೆ ಮಾಡುವಂತ ಯೋಗ ಶೀಘ್ರದಲ್ಲಿ ಆ ಮಹಾಗಣಪತಿ ಕರುಣು ಪೂಜೆಯನ್ನು ಸಲ್ಲಿಸಿದ್ದೇವೆ. ಮಾಡಿದಂಥ ಪೂಜೆಯಿಂದ ಸಂತೋಷದಿಂದಾಗಿ ವಿಶೇಷವಾಗಿ ಮುಖ್ಯಮಂತ್ರಿ ಪದವಿ ಸಿಗಬೇಕು. ಅದೇ ರೀತಿಯಾಗಿ ಈ ರಾಜ್ಯದ ಜನತೆಗೆ ಎಲ್ಲಾ ರೀತಿಯಿಂದ ಸಿಗಬೇಕು. ಅದೇ ರೀತಿಯಾಗಿ ಈ ರಾಜ್ಯದ ಜನತೆಗೆ ಎಲ್ಲಾ ರೀತಿಯಿಂದ ಸಿಗಬೇಕು. ಅದೇ ರೀತಿಯಾಗಿ ಈ ರಾಜ್ಯದ ಜನತೆಗೆ ಎಲ್ಲಾ ರೀತಿಯಿಂದಾಗಿ ಈ ರಾಜ್ಯದ ಜನತೆಗೆ ಎಲ್ಲಾ ರೀತಿಯಿಂದ ಅರ್ಚಕರು ಹೇಳೋದನ್ನು ಗಮನಿಸ್ತಾ ಇದ್ದಾರೆ. ಅರ್ಚಕರ ಮನದ ಬಯಕೆ ಅದು. ಅವರು ಹೇಳ್ತಾ ಇದ್ದಾರೆ ಎಲ್ಲ ರೀತಿ ಹುದ್ದೆ ಸಿಗಲಿ, ಮುಖ್ಯಮಂತ್ರಿ ಹುದ್ದೆ ಸಿಗಲಿ ಅಂತ. ಇವರೇನು ಹೇಳಲಿಲ್ಲ, ಇವರು ಬಾಯಿ ತುಂಬ ಇವರು ಕೈ ಮುಗಿದು ಕೇಳ್ಕೊಳ್ತಾ ಇದ್ರು. ಆಗ ಬಲಭಾಗದಿಂದ ಹೂವು ಬಿದ್ದಿದೆ. ಇದು ಶುಭ ಸೂಚನೆ, ಶುಭದ ಮುನ್ಸೂಚನೆ ಅಥವಾ ಮಂಗಳದ ಶುಭ ಸೂಚನೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಎಲ್ಲಾ ರೀತಿಯಿಂದ ಸೇವೆ ಮಾಡುವಂತ ಯೋಗ ಶೀಘ್ರದಲ್ಲಿ ಆ ಮಹಾಗಣಪತಿ